Hey. YouTube ಜಸ್ಟ್ ಅನೇಕಲ್ ಕೂತ್ಕೊಂಡೆ. ಸರ್ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ನಕ್ಕಣ್ಣ ಅಂತ. ಇಂಟ್ರೊಡಕ್ಷನ್ ಕೊಡೋದೇ ಬೇಕಿಲ್ಲ, ಎಲ್ಲರಿಗೂ ಗೊತ್ತಾಗಿರುತ್ತೆ, ಆದರೂ ಹೇಳಿ. ಸಂತೆಕಲ್ಲಹಳ್ಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾನು ಹಳ್ಳಿಕಾರು ಪೋಷಕನು, ಆಮೇಲೆ ಪ್ರಚಾರಕನು. ನಾನು ಪ್ರೋತ್ಸಾಹ ಕೊಡ್ತೀನಿ ಸಾಕೋರ್ಗೆ. ಎಲ್ಲ ಯುವಕರಿಗೂ ಕೂಡ ಈ ಹೊಸ ಪೀಳಿಗೆಗೆ ಹಳ್ಳಿಕಾರ್ ತಳಿ ಉಳಿಸ್ಬೇಕು ಅಂತಂದ್ಬಿಟ್ಟು ನಾನು ಅವ್ರು ಕೇಳ್ತೀನಿ. ನಾನು ಪ್ರತಿ ಜಾತ್ರೆಗೂ ಹೋಗ್ತೀನಿ, ಎಲ್ಲ ಗೋವುಗಳ ಮುಖ ನೋಡಿ ಆಸೆ ತೀರಿಸ್ಕೊಳ್ತೀನಿ. ಆದ್ರೂ ಆಸೆ ತೀರಲ್ಲ. ಮನೆ ಹತ್ರ ಒಂದಲ್ಲ, ಎರಡಲ್ಲ, ಮೂರಲ್ಲ, 4, 5, 6, 7, 8, 10 ಕರು ನಾನು ಕಟ್ಕೊತೀನಿ. ಇಲ್ಲಿ ನಾನು ಲಾಭಾಂಶಕ್ಕೆ ನಾನು ಮಾರೋದಿಲ್ಲ. ಇದ್ರಲ್ಲಿ ಏನಾದ್ರು ಬಂದ್ರೆ ಆ ಕರುಗಳಿಗೆ ಇಟ್ಬಿಡ್ತೀನಿ. ನಾನು ರಿಟೈರ್ಡ್ ಆಗಿದ್ದೀನಿ. ನಾನು ಬರೋ ಕಾಸು ನಾನು ತಿಂದು ನಾನು ಜೀರ್ಣ ಮಾಡ್ಕೊಂಡ್ರೆ ಸಾಕು. ನಂದು ದೊಡ್ಡ ಕುಟುಂಬ ಆದ್ರೂ ಕೂಡ ಈ ಗೋವು ಕುಟುಂಬ ನಂದು ಭಾರಿ ದೊಡ್ಡದಿದೆ. ನಾನು ನನ್ನ ಮರಣಾನಂತರ ಏನಾಗ್ತದೋ ಏನೋ ಗೊತ್ತಿಲ್ಲ, ಆದ್ರೂ ಇರೋವರೆಗೂ ಚೆನ್ನಾಗಿ ಇದನ್ನು ಸಾಕ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ನಾನು ಪರೀಕ್ಷೆಗೆಲ್ಲ ಹೇಳೋದು ಇಷ್ಟೇ: ಗೋ ಸಾಕಬೇಕು, ಪುಣ್ಯ ಕಟ್ಕೊಬೇಕು. ಆಮೇಲೆ ಜಮೀನು ತಗೊಂಡು ಸಾಲಗಾರರಾಗೋದು ಬೇಡ. ಗೋ ಕಟ್ಕೊಂಡು ಇಂಪ್ರೂವ್ ಆಗಬೇಕು. ನಾಟಿ ಹಸು ಹಾಲು ಕುಡಿದು ಆರೋಗ್ಯವಾಗಿರ್ಬೇಕು. ಈಗೆಲ್ಲಾನು ಹೈಬ್ರಿಡ್ ಹಸು ಕಟ್ಟಿದ್ದಾರೆ. ಅಲ್ಲ, ಅದೇ ನಾವು ಹೇಳೋದು ಅದೇ. ಒಂದು ಎಲ್ಲರೂ ಸೀಮೆಸುಗಳು ಯಾರು ಕಟ್ಟಿದ್ದಾರೆ, HF ಕಟ್ಟಿದ್ದಾರೆ. ಒಂದೊಂದು ಕಡಸುಗಳು, ನಾಟಿ ಕಡಸುಗಳು ಸಾಕಿದ್ರೆ ಬೆಳವಣಿಗೆ ಆಗುತ್ತೆ. ಬೆಳವಣಿಗೆ ಆಗೋದಲ್ಲ, ವಂಶಾಭಿವೃದ್ಧಿ ಆಗ್ತದೆ. ಹೌದು. ಮಕ್ಕಳು ಒಂದು ಸಣ್ಣ ಕರು ತಗೊಬಂದು ಸಾಕೊಂಡಾದ್ರೆ ದೊಡ್ಡದಾಗುತ್ತೆ. ಸಗಣಿಯಿಂದ ಅಂಗಳ ಸಾರಿಸ್ತಾರೆ, ಗಂಜಲದಿಂದ ಮನೆ ಶುದ್ಧಿ ಮಾಡ್ತಾರೆ. ಮಂಗಳ ಕಾರ್ಯದಲ್ಲಿ ಭಾರಿ ಮುಖ್ಯವಾಗಿ ಆಗ್ತದೆ. ಪುರೋಹಿತರು ತಗೊಳ್ತಾರೆ, ಗೃಹಪ್ರವೇಶಕ್ಕೆ ಉಪಯೋಗಿಸ್ತಾರೆ, ಆಮೇಲೆ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಇದಕ್ಕೆಲ್ಲಾನು ನಾನು ಮಾದರಿ ಆಗ್ಬೇಕು ಮುದುಕನಾದ್ರು ಅಂತಂದ್ಬಿಟ್ಟು ನಾನು ಈ ಒಂದು ಕಾಯಕ ಇಟ್ಕೊಂಡಿದ್ದೀನಿ. ಸರ್, ಇವು ಏನ್ ಹೇಳ್ತೀವಿ ಸಣ್ಣ ಕರುಗಳು? ಇವು ಆ ಸಣ್ಣ ಕರುಗಳು 55,000 ಆಗಿದೆ ಸರ್, ಬೂಕನ್ ಬೆಟ್ಟದಲ್ಲಿ ತಗೊಂಡಿದ್ದ. ಇವು ಸರ್ 58,000 ಸರ್. ಈಗ ಏನ್ ಹೇಳ್ತೀರಾ? ಈಗ ಹೇಳೋ ಪ್ರಶ್ನೆ ಇಲ್ಲ ಸರ್. ಯಾರನ್ನ ವ್ಯಾಪಾರಗಾರರು ಬಂದ್ರೆ ಏನೋ ಅದಕ್ಕೆ ಬೂಸನೋ ತಿಂಡಿನೋ ಕೊಟ್ರೆ ಹೊಡ್ಕೊಂಡು ಹೋಗ್ರಪ್ಪ ಅಂತ ಕಳಿಸ್ತೀನಿ. ಇವು ಎಷ್ಟು? ಇವು ಸರ್ 52 ಸರ್. 52. ಇವಾಗ 120. ಇವು ಅದು 120 ಸರ್. ಅದು ದೊಡ್ಡದು 30,000, ಅದು ಆ ಕಡೆದು 29,000 ಸರ್. ಅಂದ್ರೆ ಇದು ಈಗ ಇದರಿಂದ ಹಾಕೊಂಡ್ಬಂದಿದ್ದು, ಜೋಡ್ಗಟ್ಟೆಯಿಂದ ಹಾಕೊಂಡ್ಬಂದಿದ್ದು. ಅದ್ರ ಪಕ್ಕದಲ್ಲಿರೋದು ಜೋಡ್ಗಟ್ಟೆದೇನಾ? ಇದೊಂದು 15 ದಿನ ಆಗಿದೆಯಾ? ಇಲ್ಲ ಸರ್, ಒಂದು ವಾರ ಆಗಿದೆ. ಅಲ್ಲ, ಕೊಂಬೆಲ್ಲ ಮಾಡಿಸಿದ್ದೀರಾ? ಮಾಡಿಸಿದ್ದೀನಿ, ಬ್ಯಾಂಡೇಜ್. ಅದೇ ಕೊಂಬು ಯಾರು ಮಾಡ್ತಾರೆ ನಿಮ್ಮ ಕೊಂಬು? ನಮಗೆ ಪಾಂಡುಪುರದಿಂದ ಬರ್ತಾರೆ ಸರ್, ಆಚಾರಪ್ಪ ಅಂತ. ಆಮೇಲೆ ಇನ್ನು ಜವರಪ್ಪ ಅಂತ ಬರ್ತಾರೆ. ಇನ್ನು ಯಾರ್ಯಾರೋ ಬುದ್ಧಿವಂತರಿದ್ದಾರೆ ಸರ್. ಕೊಂಬು ಮುರಿಯೋದು ಒಂದು ವಿಧಾನ ಇರಬೇಕು. ಅದರಿಂದ ನೋಡಿ ಸರ್, ನಮ್ಗೆ ಇಷ್ಟಕ್ಕೆ ನಮ್ಗೆ ಆಸೆ ತೀರ್ತಾ ಇಲ್ಲ. ಎಲ್ಲ ಯುವಕರಿಗೂ ಹೇಳಿ ಅವರೊಂದೊಂದು ಪ್ರತಿ ವಾರನೂ ಜೋಡ್ಗಟ್ಟೆಗೆ ಹೋಗ್ತೀರಾ? ಹೋಗ್ತೀನಿ. ಇವಾಗ ಬೂಕ ಇಂದ ಎಷ್ಟು ಜೊತೆ ಹಾಕೊಂಡ್ಬಂದ್ರಿ? 2 ಜೊತೆ ಹಾಕೊಂಡ್ಬಂದ್ರ? 3 ಜೊತೆ ಸರ್. 3 ಜೊತೆ ಹಾಕೊಂಡ್ಬಂದ್ರೆ ಅಲ್ಲೇ ಒಂದು ಜೊತೆ ತಗೊಂಡು ಮಾರ್ಬಿಟ್ಟೆ. ಇವಾಗ ಅಲ್ಲ, ಅಲ್ಲಿ 2.5 ಲಕ್ಷ ತಗೊಂಡು 2.80 ಮಾರಾಕ್ಬಿಟ್ಟಿದ್ದೀನಿ. ಆಮೇಲೆ ಈ ಚುಂಚನಗಟ್ಟೆಗೆ ಹೋಗಿದ್ದೆ. ಅಲ್ಲಿ ಮಳೆ, ವ್ಯಾಪಾರ ಜಾಸ್ತಿ. ನಮ್ಮ ಕಡೆ ಈ ಕಡೆ ಬರಕ್ ಕರುಗಳು ಆಗ್ಲಿಲ್ಲ. ಆದ್ರೂ ಬರಿಕೆಯಲ್ಲಿ ಬಂದಿದ್ದೀನಿ. ಬಂದ್ರು ಮನೆ ತುಂಬಿಸ್ಕೊಂಡಿದ್ದೀನಿ. ಕಟ್ಟಾಕೊಳಕ್ ಜಾಗ ಇಲ್ದಿದ್ರು ಈಗ ನೆಕ್ಸ್ಟ್ ಕೆಂಗಲ್ ಹೋಗ್ತೀರಾ? ನಾಳೆ ಹೋಗ್ತೀನಿ. ನಾಳೆ ಅಥವಾ ನಾಡಿದ್ದು ಹೋಗ್ತೀರಾ? ಅಲ್ಲೊಂದು 2 ಕರು ಸಿಕ್ಕಿದ್ರೆ ಹಾಕೊಂಡ್ಬರ್ತೀರಾ?
ಇವಾಗ ಆನೆಕಲ್ಲು ಹುಡುಗಂಗೆ ಯಾವುದು ಇದಾಗಿರೋದು ಅದು ಲಾಸ್ಟ್. ಅದು ವ್ಯಾಪಾರ ಆಯ್ತಾ? ಎಷ್ಟು ಕೇಳಿದ್ರಿ? ಅದೇ ಸರ್ ನಾನು ತಗೊಂಡು ಬಂದಿರೋ 55,000 ಹಾಂ ಟ್ರಾನ್ಸ್ಪೋರ್ಟಿಂಗ್ ಇದೆ. ಹಾಂ ಹಾಂ ಏನೋ ಅವನು ಇಷ್ಟ ಇದ್ರೆ ಟ್ರಾನ್ಸ್ಪೋರ್ಟ್ ಕೊಡಲಿ, ಹಾಂ ಹಾಂ ಇಲ್ಲ ನಾನು ಚೆನ್ನಾಗಿ ಸಾಕ್ತೀನಿ ಅಂದರೆ ಸಂತೋಷವಾಗಿ ಕೊಡ್ತೀನಿ. ಇವಾಗ ಬರ್ತಾ ಇದ್ದಾರಾ ಈಗ ಹಾಕಿ ಕಳ್ಸಿದ್ದೀನಾ? ಮಾಡ್ತೀನಿ. ಹಾಂ ಮೊಬೈಲ್ ನಂಬರ್ ಹೇಳಿ ನಿಮ್ಮದು. ನಂದು 9900301976. ಹಾಂ ಹಾಂ ನಾನು ಒಬ್ಬ ರಿಟೈರ್ಡ್ ಎಂಪ್ಲಾಯಿ. ಹಾಂ ಹಾಂ ಆದರೆ ನಮ್ಮ ಒಂದು ಗೋಸೇವೆ ನಮ್ಮ ಪುಣ್ಯಕ್ಕೆ ಅಡ್ಡ ಬರ್ತದೆ ಅಂದ್ಬಿಟ್ಟು ಹಾಂ ಹಾಂ ನಾನು ಈ ಒಂದು ಕಾಯ್ಕ ಇಟ್ಕೊಂಡಿದ್ದೀನಿ ಸ್ವಾಮಿ. ಹ್ಞೂ ಹ್ಞೂ ನನ್ನ ಥರನೇ ಮುದುಕರು ಹ್ಞೂ ಜೀವನದಲ್ಲಿ ಉಚ್ಚಾಟನೆ ಆಗಿದ್ದಾರೆ. ಹಾಂ ಹಾಂ ಯುವಕರು ಅವ್ರನ್ನೆಲ್ಲಾನು ಹಳ್ಳಿಕಾರ ಮುಖಾಂತರ ಅಲ್ಲ ಬರಮಾಡ್ಕೊಳ್ಳಲ್ಲ. ಮುದುಕ್ರೆ ಅವ್ರ ಮನೇಲಿ ಇದ್ರೇನೆ ಗೋವು ಇದು ಅವರೇ ಸಾಕೋದು ಮುದುಕನ್ಬಾರ್ದು. ಅಲ್ಲಲ್ಲ ಮುದುಕರು ನಾನು ಸೇರ್ಕೊಂಡು ಮುದುಕ ಸರ್. ಅದೇ 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 ನಾನು ಅಷ್ಟೇ. ಹಾಂ ಜೀವನದಲ್ಲಿ ನಾವೆಲ್ಲ ಈಗ 60 ವರ್ಷ ಆದ್ಮೇಲೆ ಉಚ್ಚಾಟನೆ ಆಗೋದೆ. ಹಾಂ ಉಚ್ಚಾಟನೆ ಅಲ್ಲ ಆಗಿರ್ಲಿ ಅಂತ ಅವ್ರುಗಳು ಇರೋದಕ್ಕೆ ಇನ್ನೂ ಕೆಲವು ಕಡೆ ದಿನ ದನಗಳು ಇದ್ದಾವೆ ಇದಾವೆ. ಎಷ್ಟೊಂದು ಜನ ಅವ್ರಿಗೋಸ್ಕರ ಮಕ್ಳುಗಳು ಸಾಕೊಂಡಿದ್ದಾರೆ. ಈಗ ಮಕ್ಕಳು ಮರಿ ಹಾಂ ಮಡದಿ ಸಂಸಾರ ಎಲ್ಲ ನಮ್ಮ ಇನ್ನೊಂದು ಹೆಂಗಸ್ರ ಪಾತ್ರನೂ ತುಂಬ ಇದಿದೆ. ಹೆಂಗಸ್ರು ನೋಡ್ಕೊಳಕ್ಕೆ ನಿಮ್ಮ ಹೆಂಗಸ್ರು ನೀವು ಸಂತೆಗಳಿಗೆ ಹೋಗಿ ಬಂದರೆ ಇವರೇ ಎಲ್ಲ ನೋಡ್ಕೊಳೋದು. ಹೌದು ಕರ್ತವ್ಯ ಸರ್. ಹಾಂ ಹಾಂ ಅಲ್ಲ ಇಲ್ಲಿ ಈಗ 60 ವರ್ಷ ಆದ್ಮೇಲೆ ಜೀವನದಲ್ಲಿ ಉಚ್ಚಾಟನೆ ಅಂದ್ಕೊಳ್ಳಿ. ಹಾಂ ಹಾಂ ನಾನು ಉಚ್ಚಾಟನೆ ಆಗದೆ ಇರ್ಬೇಕು ಅಂದ್ಬಿಟ್ಟು ಈ ಕರುಗಳು ಕಟ್ಕೊಂಡು ಅವ್ರ ಜೊತೆಯಲ್ಲಿ ತಿನ್ನಿಸ್ಕೊಂಡು ನಾನು ಆಟ ಆಡ್ಕೊಂಡಿದ್ದೀನಿ ಸ್ವಾಮಿ. ಕೈ ತುಂಡಿ ಮಾಮೂಲಿ ಬೂಸನಾ? ಮಾಮೂಲಿ ಅದಕ್ಕೆ ಏನ್ ಕೊಡ್ಬೇಕು ಕೊಡ್ತೀನಿ. ಹಾಂ ಹಾಂ ಅವಕ್ಕೆ ಬೇದಿ ಆದ್ರೂ ಇವಾಗ ನಿಮ್ಗೆ ಚಿಂತಾಮಣಿ ಹತ್ರ ಚಿಂತಾಮಣಿ ಸಂತೆಲಿ ಹೋಗ್ತಾವ? ಮಾರಲ್ಲ ಸರ್ ಅಲ್ಲಿ. ಅಲ್ಲಿ ಹೋಗಲ್ಲ, ಮನೆ ಹತ್ರನೇ ಹೋಗಿ. ಅಲ್ಲೆಲ್ಲ ಕೊಯ್ಯಾಕ ಕೇಳ್ತಾರೆ ಸರ್. ಹಾಂ ನಾವು ಹಳ್ಳಿ ಕಾರ್ತ ಸಾಕ್ತಾ ಇರೋದು ಕೊಯ್ಯಾಕ ಹಾಂ ಹಾಂ ಇಂಪ್ರೂವ್ ಆಗ್ಲಿ ಅಂತ ಇವಾಗ ಸಪ್ಲಮ್ಮಂಗೆ ಯಾವತ್ತು ಹೋಗ್ತೀರಾ? ಸಪ್ಲಮ್ಮಗೆ ಮೋಸ್ಟ್ಲಿ 18ನೇ ತಾರೀಕು ಹೋಗ್ತೀನಿ. ಇಲ್ಲ 22ಕ್ಕೆ ಶುರು ಆಗೋದು ಅಂತ ಇದ್ದಾರೆ. ಯಾವಾಗಾದ್ರೆ ಅವಾಗ ಹೋಗ್ತೀನಿ. ಹಾಂ 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 ನಿಮ್ಮಂಥವ್ರು ಬಂದಾಗ ಹಾಂ ಹಾಂ ಒಂದು 10 ಜನಕ್ಕೆ ಪ್ರದರ್ಶನ ಮಾಡೋಣ ಅಂತ. ಈ ಸಲ ಒಂದು 10 ಜೊತೆ ಒಂದು 5 ಜೊತೆ ಆಗ್ತೀರಾ? ಜೊತೆ ಇದ್ಬಿಟ್ಟಿದ್ದಾವೆ. ಹಾಂ ಇವು 4 ಜೊತೆ ದೊಡ್ಡ ಒಂದು ಜೊತೆ ಇದ್ದಾವೆ. ಬೀಜದಕರು ಆ ಕಡೆ ಇದೆ. ಹಾಂ ಅದೇ ಅದೇ ಹಾಂ ಹಾಂ ಇವಾಗ ಇವೆರಡಕ್ಕೂ ಕೂಟ ಹಾಕ್ತೀರಾ ಲಾಸ್ಟಲ್ಲಿರೋಕ್ಕೆ? ಹಾಕ್ತೀನಿ. ಅದೇ ಇದಕ್ಕೆ ಹೋಗ್ತೀನಲ್ವಾ ಐನಗುಡಿಗೆ. ಹಾಂ 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 ಐನಗುಡಿ ಮುಂದಿನ ವಾರ ಯಾವನ ಇದಕ್ಕೆ ಹೋದಾಗೂ ಇದು ಮಾಡ್ತೀರೇನೋ? ಎಲ್ಲಿಗೆ ಸರ್? ಜೋಡಗಟ್ಟೆಗೆ ಹೋಗ್ತಿರಲ್ಲ ಅವಾಗ ಸಿಗುತ್ತೆ. ಇದೇನೋ ಸಿರಾ ಕಡೆದಿದ್ದು ಸಿರಾ ಬುರ್ಡೆ ಅಲ್ಲ, ಬುರ್ಡೆ ಹಂಗೆ ಇದೆ. ಮುಂದೆ ತಗೊಂಡ್ಬಿಡ್ತೀವಿ. ಈಗ ಹುಡುಗ ಬರ್ತಾನೆ. ಹಾಂ ಹಾಂ ಹುಡುಗ ಬರ್ತಾನೆ ಸರ್ ಮಾಡ್ಕೊಡ್ತೀನಿ. ಹೌದಾ? ಕೊಂಬ್ ಮಾಡ್ತೀರಾ ಈಗ? ಹಾಂ ಏನೋ ಸರ್ ನಿಮ್ಮ ಒಂದು ಪ್ರೋತ್ಸಾಹ ಹಾಂ ಹಾಂ ನಮಗೂ ಒಂಥರ ಇದು ಆತ್ಮಸ್ಥೈರ್ಯ ಸರ್. ಹೌದಾ? ಧನ್ಯವಾದಗಳು ಸರ್. ಏನೋ ಎಲ್ಲ ನೀವು ಹೇಳ್ದಂಗೆ ಯುವಕರುಗಳು ಇನ್ನು ಮುಂದೆ ಬಂದು ಸಾಕಬೇಕು. ಮತ್ತು ಎಲ್ಲ ರೈತರು ಯಾರು ಹಸುಗಳು ಸಾಕಿದ್ದಾರೆ ಒಂದೊಂದು ಜೊತೆ ಇಂಥ ಕರುಗಳು ಸಾಕೋದು ಅಥವಾ ಒಂದು ಕಡಸುಗಳು ಸಾಕೋಬೇಕು. 60 ವರ್ಷದ ಯಾರೇ ಮುದುಕರಿಗೆ ಹ್ಞೂ ಸಂಸಾರ ಉಚ್ಚಾಟನೆ ಮಾಡಿರ್ತಾರೆ. ಮನೆ ಮಕ್ಕಳು ಮಡಿದಿನ ಬಿಟ್ಟರು ಕೂಡ ಹಳ್ಳಿ ಕಾರ್ ತಳಿ ತಗೊಂಡ್ರೆ ಅವು ಬರ್ಮಾಡ್ಕೊಂತವೆ. ಇನ್ನ ಉಚ್ಚಾಟನೆ ಆಗಲ್ಲ. ಇದನ್ನ ನಾನು ನಮ್ಮ ಹಳೆ ಜನಗಳಿಗೆ ಹೇಳ್ತೀನಿ. ಯುವಕರಿಗೆ ಮಾತ್ರ ಇನ್ನೂ ಹೆಚ್ಚಾಗಿ ಸಾಕ್ರಪ್ಪ ಅಂತ ಹೇಳ್ತೀನಿ. ಇನ್ನೂ ಒಂದು ನಾನು ಓದೋ ಕಾಲದಲ್ಲಿ ನಾನು ಒಂದು ಪದ್ಯ ಕೇಳಿದ್ದೆ. ಅದನ್ನ ನಾನು ಇವತ್ತು ಜ್ಞಾಪಕ ಮಾಡ್ಕೊಂಡು ಹಳ್ಳಿ ಕಾರ್ ತಳಿ ಸಾಕ್ಬೇಕು ಅಂತ ಇಷ್ಟಪಟ್ಟು. ಯಾಕಂದ್ರೆ ಕವಿರಾಜ ಮಾರ್ಗ ಅಂತಂದ್ಬಿಟ್ಟು ಒಂದು ಪದ್ಯ ಇತ್ತು. ಅದರಲ್ಲಿ ಹುಟ್ಟಿದರೆ ಮೇಣ್ಮರಿ ದುಂಬಿಯಾಗಿ ಪುಟ್ಟುವುದು ಬನವಾಸಿ ದೇಶದೊಳು ಅಂತ ಹೇಳಿದ್ರು. ನಾನು ಅಷ್ಟೇ. ಅರ್ಥ ಹೇಳಿ. ಬನವಾಸಿ ದೇಶದಲ್ಲಿ ಜನ್ನನಾದ್ರೂ ಆಗಿ ಹುಟ್ಟಾನ ಅಂತ. ನಾವು ಬದುಕಿದ್ರೆ ಹಳ್ಳಿ ಕಾರ್ ತಳಿ ನಾವು ಸಾಕಿ ಹಂಗೆ ಸುತ್ತೋಗ್ಬಿಡೋಣ ಅಂತ ನಮ್ಮ ತೀರ್ಮಾನ ಸರ್. ಅದರಿಂದ ಲಾಭಾಂಶಕ್ಕಿಂತ ಮುಖ್ಯವಾಗಿ ನಮ್ಗೆ ಇದು ಪ್ರಚಾರ ಆಗ್ಬೇಕು. 10 ಜನಕ್ಕೆ ಮಾರ್ಗದರ್ಶನ ಆಗೋಣ ಅಂತ ಅಷ್ಟೇ ಸರ್. ವಯಸ್ಸು ಯಾವ ಇಡ ಇಲ್ವಲ್ಲ? ಇಲ್ಲಿ ಮಾಡೋದಿಲ್ಲ. ಯಾವ ಇಲ್ಲ ಮಾಡೋದಿಲ್ಲ. ಇದೇನು ಬಿತ್ತನೆಗೆ ಬರುತ್ತಾ ಇದು? ನಿಧಾನವಾಗಿ ಇವಾಗ ಸದ್ಯಕ್ಕೆ ಬರಲ್ಲ. ಬಿತ್ತವಿದೆ ತೋರಿಸ್ತೀನಲ್ವಾ? ಅಲ್ಲ, ಕರುಗಳು ಯಾರನ್ನ ಸಾಕೋಣ ಅಂತವ್ರು ಈಗ ಸಪ್ಲಮ್ಮ ಜಾತ್ರೆಯಲ್ಲಿ ಯಾವುದು ಉಳ್ಕೊಳ್ಳಲ್ಲ. ಎಲ್ಲ ತಗೊಂಡಿದ್ದಾರೆ. ಹೌದೌದು. ಆಯ್ತು ಸರ್, ನಿಮ್ಮ ಮಾತುಗಳಿಗೆ ಧನ್ಯವಾದಗಳು.